ಇನ್ನೊಂದು ಬೆಳವಣಿಗೆಗಳು, ಇಲ್ಲಿ ಕಾನೂನಿನ ಬಹಳಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಕಾನೂನಿನ ಬಹಳಷ್ಟು ಹೋರಾಟಗಳು ಶುರುವಾಗಿದ್ದಾವೆ. ಹೈಕೋರ್ಟ್ಗೆ ಈಗ ಒಂದು ಪತ್ರವನ್ನು ಬರೆಯಲಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆಯ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡುವಂತೆ ಪತ್ರವನ್ನು ಬರೆಯಲಾಗಿದೆ. ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡಬೇಕು. ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹೈಕೋರ್ಟ್ ಮೂಲಕ ಪಾರದರ್ಶಕ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ SIT ರಚನೆಯ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಮನವಿಯನ್ನು, ಪ್ರಕರಣವನ್ನು ಹೈಕೋರ್ಟ್ ಮೇಲ್ವಿಚಾರಣೆ ಮಾಡಬೇಕು ಅನ್ನುವಂತಹ ಒಂದು ಪತ್ರವನ್ನು ಹೈಕೋರ್ಟ್ ರಿಜಿಸ್ಟ್ರಾರ್ ಅವರಿಗೆ ಮಾಡಲಾಗಿದೆ. ಹೈಕೋರ್ಟ್ ರಿಜಿಸ್ಟ್ರಾರ್ ಅವರಿಗೆ ಈ ಪತ್ರವನ್ನು ಕೊಟ್ಟಿರುವಂಥದ್ದು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ SIT ರಚನೆಯ ಹಿನ್ನೆಲೆಯಲ್ಲಿ ವಕೀಲರು ಬರೆದಿರುವಂತಹ ಒಂದು ಪತ್ರ ಇದು. ಈ ಪತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅವರು ಹೈಕೋರ್ಟ್ನ ರಿಜಿಸ್ಟ್ರಾರ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಈ ಶವ ಹೂತಿಟ್ಟ ಪ್ರಕರಣವನ್ನು SIT ತನಿಖೆಗೆ ಒಪ್ಪಿಸಿರುವುದರಿಂದಾಗಿ ಇದರ ಮೇಲ್ವಿಚಾರಣೆಯನ್ನು ಹೈಕೋರ್ಟ್ ಮಾಡಬೇಕು ಅನ್ನುವಂತಹ ಮನವಿಯನ್ನು, ವಿನಂತಿಯನ್ನು ವಕೀಲರು ಹೈಕೋರ್ಟ್ ರಿಜಿಸ್ಟ್ರಾರ್ ಅವರಿಗೆ ಪತ್ರ ಬರೆದು ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಹೈಕೋರ್ಟ್ ಇದರಲ್ಲಿ ಇಂಟರ್ವ್ಯೂನ್ ಆಗುತ್ತಾ, ಹೈಕೋರ್ಟ್ ಈ ವಿಚಾರದಲ್ಲಿ ಮೇಲ್ವಿಚಾರಣೆಯನ್ನು ವಹಿಸಿಕೊಳ್ಳುತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 39/2025 ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬರೆದಿರುವಂತಹ ಪತ್ರ ಇದು. ಈ ಪತ್ರದಲ್ಲಿ ಅವರು ಒತ್ತಾಯವನ್ನು ಮಾಡಿರುವಂಥದ್ದು ಹೈಕೋರ್ಟ್ ರಿಜಿಸ್ಟ್ರಾರ್ ಅವರ ಮೂಲಕವಾಗಿ ನಮಗೆ ಹೈಕೋರ್ಟ್ನ ಉಸ್ತುವಾರಿಯಲ್ಲಿ, ಅದರ ಮೇಲ್ವಿಚಾರಣೆಯಲ್ಲಿ ಈ ತನಿಖೆ ಆಗಬೇಕು ಅನ್ನೋಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ಬಸವರಾಜ್ ಮಾಲಗತ್ತಿ ಅವರು ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ಹಾಗೆಯೇ ಸಂಕೇತ್ ಏಣಗಿ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ವಕೀಲರು. ಇನ್ನು ಡಾಕ್ಟರ್ ದಿನೇಶ್ ರಾವ್ ಅವರು ನಮಗೆ ಜಾಯ್ನ್ ಆಗ್ತಾರೆ, ವಿಧಿವಿಜ್ಞಾನ ತಜ್ಞರು. ಮತ್ತು ಜಗದೀಶ್ ಅವರು, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಜಗದೀಶ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಜಗದೀಶ್ ಅವರ ಮೂಲಕವಾಗಿ. ಜಗದೀಶ್ ಅವರೇ, ಇಲ್ಲಿ ಭಾಳ ಮುಖ್ಯವಾಗಿ ಈ ಹಂತದಲ್ಲಿ SIT ರಚನೆಯಾದಂಥ ಈ ಹಂತದಲ್ಲಿ ತನಿಖೆಯ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ಕೇಸ್ ನಂಬರ್ ಕೂಡ ಇದೆ 39/2025. ತನಿಖೆ ಎಲ್ಲಿಂದ ಶುರುವಾಗತ್ತೆ ಅಂತ ಹೇಳಿ? ಈಗಾಗಲೇ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಆಗಿದೆ. ಹೌದು. ಅವರ ಪೂರ್ವಪರ ಆಂಟಿಸಿಡೆಂಟ್ಸ್ ಅಂದ್ರೆ ಅವರ ಒಂದು ಚರಿತ್ರೆ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಅದು ಕೂಡ ಒಂದು ಸಾಮಾನ್ಯ ತಿಳ್ಕೊ. ಅದ ನಂತರ ನೇರವಾಗಿ 164 ಸ್ಟೇಟ್ಮೆಂಟ್ ಇರ್ತಕ್ಕಂಥ ಎವಿಡೆನ್ಸ್ಗಳ ಆಧಾರದಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಒಂದು ರೀತಿ SIT ಇದೊಂದು ತನಿಖೆ ಸವಾಲು ಅಂದ್ಕೊಂಡಿದ್ದೇನೆ. ಇದ್ರ ಮಧ್ಯೆ ಪೊಲಿಟಿಕಲ್ ಇಂಟರ್ಫರೆನ್ಸ್ ಯಾವುದೂ ಆಗ್ತಕ್ಕಂಥದ್ದು ಸರಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜ. ಮಂಗಳೂರಿನಲ್ಲಿ ಇರ್ತಕ್ಕಂಥ SP ಅವರು, ಈಗಿರ್ತಕ್ಕಂಥ SP ಅವರು ಕೂಡ ಎಫಿಷಿಯಂಟ್ ಆಫೀಸರ್ ಇದೆ ಮತ್ತು ಆನೆಸ್ಟ್ ಆಫೀಸರ್ ಇದ್ದಾರೆ. ನಂಬರ್ 1. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 15 ವರ್ಷಗಳ ಕಾಲ 1987ರಿಂದ 2002ರವರೆಗೆ ಅಲ್ಲಿ ಕೆಲಸ ಮಾಡಿದ್ದಾನೆ. ಅಲ್ಲಿಯ ಜನರ ನಾಡಿ ಮಿಡಿತ ನನಗೆ ಗೊತ್ತಿದೆ. ಜನರು ಬಹಳಷ್ಟು ಬುದ್ಧಿವಂತರಿದ್ದಾರೆ. ಶೇಕಡ 99% ಇಲಿಟ್ರಸಿ ಅಲ್ಲಿ ಇಲ್ಲ, ಲಿಟ್ರೇಟ್ಸ್ ಇದ್ದಾರೆ. ಹಾಗಾಗಿ ಲಾ ಅಬೈಡಿಂಗ್ ಇದ್ದಾರೆ. ಅವರು ಐ ಥಿಂಕ್ ತಪ್ಪು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅಲ್ಲಿ ನಿಗೂಢವಾಗಿ ಒಂದು ಅಸ್ಥಿ ಪಂಜರಗಳು ಅಥವಾ ಇನ್ಯಾವುದೋ ಸಿಗ್ತವೆ ಅಥವಾ ಉಳ್ತಾರೆ ಅಂತಕ್ಕಂಥದ್ದು ಅದು ಎಷ್ಟರ ಮಟ್ಟಿಗೆ ಅಂತಕ್ಕಂಥದ್ದು ನೋಡ್ಬೇಕಾಗಿದೆ. ಎಲ್ಲರೂ 100% ಲಾ ಅಬೈಡಿಂಗ್ ಇದ್ದಾರೆ. ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಜನರು ಇಂಥ ಕೃತ್ಯಕ್ಕೆ ಎಸಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಕೂಡ ಬಹಳ ಪ್ರಶ್ನಾರ್ಥಕವಾಗಿದೆ. ಹಾಗಾಗಿ SIT ಒಂದು ವಿಶೇಷ ಸವಾಲು ಅಂದ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ SITಯರ ಮೇಲೆ ನಂಬಿಕೆ ಇಟ್ಟು ರಾಜಕೀಯ ಪಕ್ಷಗಳು ತಮ್ಮ ಮೂಗನ್ನು ತೋರಿಸದೆ ನೇರವಾಗಿ ಅವರಿಗೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಜ ಜಗದೀಶ್ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಸಂಕೇತ್ ಏಣಗಿ ಅವರೇ, ಈಗಾಗಲೇ ನ್ಯಾಯಾಧೀಶರ ಸಮ್ಮುಖದಲ್ಲಿ ದೂರು ನೀಡಿರುವಂತಹ ವ್ಯಕ್ತಿ ಈತನನ್ನು ಈ ಪ್ರಕರಣದಲ್ಲಿ ಈಗ ಇರುವಂಥ ಸಿಚುವೇಷನಲ್ಲಿ ವಿಷಲ್ ಬ್ಲೋವರ್ ಥರ ಕೂಡ ಈತ ಕಾಣಿಸ್ಕೊಳ್ತಾನೆ. ಈತ ತನ್ನ ದೂರನ್ನು, ತನ್ನ ಹೇಳಿಕೆಯನ್ನು ದಾಖಲು ಮಾಡಿದ್ದಾನೆ.
ಈಗ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿದ ನಂತರ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದಂಥ ಅವಶ್ಯಕತೆ ಇದೆಯಾ? ಆ ಮೂಲಕವಾಗಿ ಶುರುವಾಗಬೇಕಾ ತನಿಖೆ, ಅಥವಾ ಆತ ನೀಡಿರಬಹುದಾಗಿರುವ ಹೇಳಿಕೆ ಆಧಾರದಲ್ಲಿ ತನಿಖೆ ಆರಂಭ ಆಗತ್ತಾ ಸಂಕೇತ ರಣಗಿಯವರೇ? ಬ್ರೈನ್ ಮ್ಯಾಪಿಂಗ್ ಅನ್ನುವಂಥ ವಿಚಾರ ಹ್ಮ್ ಗೊತ್ತ ಕೊನೆಯ ಅಸ್ತ್ರ ಅದು. ಹ್ಮ್ ಅದು ಬ್ರೈನ್ ಮ್ಯಾಪಿಂಗ್ ಎವಿಡೆನ್ಸ್ ಏನಿರ್ತದೆ ಅಥವಾ ಅದ್ರ ರಿಸಲ್ಟ್ ಏನಿರ್ತದೆ, ದಟ್ ಇಸ್ ನಾಟ್ ಕನ್ಕ್ಲೂಸಿವ್, ದಟ್ ಇಸ್ ಓನ್ಲಿ ಕೊರಬರೇಟಿವ್ ಅಂತ ಹೇಳ್ತೀವಿ. ಹ್ಮ್ ಈಗ ಅವನು ಹೇಳಿರುವಂತ ಹೇಳಿಕೆಗಳನ್ನ ಹ್ಮ್ ತನಿಖೆ ಮಾಡಲಾಗಿ, ಹ್ಮ್ ಅವನು ವ್ಯಕ್ತಪಡಿಸಿರುವಂತ ವಿಚಾರಗಳನ್ನೆಲ್ಲ ತನಿಖೆ ಮಾಡಲಾಗಿ, ಹ್ಮ್ ಅದಕ್ಕೂ ಮುಂಚೆ ಅದರ ನಂತರ ಮತ್ತೇನಾದ್ರೂ ವಿಚಾರ ಬೇಕಾದಾಗ ಒಂದು ಬ್ರೈನ್ ಮ್ಯಾಪಿಂಗ್ ಮಾಡಿದಾಗ ಹ್ಮ್ ಅವೆಲ್ಲದಕ್ಕೂ ಟ್ಯಾಲಿ ಆಯ್ತು ಅಂತಂದ್ರೆ, ಸಿಕ್ಕ ಸಾಕ್ಷಿಗಳಿಗೆ ಅನುಗುಣವಾಗಿ ಇತ್ತು ಅಂತಂದ್ರೆ ಮಾತ್ರ ಬ್ರೈನ್ ಮ್ಯಾಪಿಂಗ್ ಏನಿದೆ ಸಂಬಂಧಪಟ್ಟಿರುವಂತ ವಿಚಾರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತ ತನಿಖೆಗಳು ಅದಕ್ಕೆ ಸೂಕ್ತ ಅಂತ ಪರಿಗಣನೆಗೆ ತಗೊಂತಾರೆ. ಹ್ಮ್ ಬಟ್ ಬ್ರೈನ್ ಮ್ಯಾಪಿಂಗ್ ನೇ ಎಲ್ಲ ಸಂಪೂರ್ಣ ಅಂತ ಕಾನೂನು ಹೇಳಲ್ಲ. ಹ್ಮ್ ಸೊ ಅರ್ಲಿಯರ್ ಏನಾಗ್ತಿತ್ತು, ಮುಂಚೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕೋ ಮಾಡಬಾರ್ದು ಅನ್ನೋದು ಕೂಡ ಅದು ಎಷ್ಟರ ಮಟ್ಟಿಗೆ ಅಡ್ಮಿಸಿಬಲ್ ಎವಿಡೆನ್ಸ್ ಅಂತ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಆದಾಗ, ಹ್ಮ್ full bench of the Supreme Court says it is not the conclusive evidence but only a corroborative evidence ಅಂತ ಹೇಳ್ತಾರೆ. ಇದ್ರ ಮೇಲೆ ಮ್ಯಾಪಿಂಗ್ ಟೆಸ್ಟ್ ಮೇಲೆ ಎಲ್ಲಾನು ಹೇಳಕ್ಕಾಗಲ್ಲ, ಅಪರಾಧ ಆಗಿದೆ ಅಥವಾ ಆಗಿಲ್ಲ, ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ, ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಅದರಿಂದ ಕೆಲವೊಂದು ಮಾಹಿತಿಗಳನ್ನ ಪಡೆದು ಆ ಮಾಹಿತಿಗಳ ಅನುಗುಣವಾಗಿ ತನಿಖೆ ಮಾಡಿದಾಗ ಅದು ಸತ್ಯಾಸತ್ಯತೆ ಹೊರಬಂದಾಗ ಆ ಬ್ರೈನ್ ಮ್ಯಾಪಿಂಗ್ ರಿಸಲ್ಟ್ ಅಥವಾ ಅದರದ್ದು ಹೇಳಿಕೆಗಳು ಏನಿರ್ತಾವ ಅದು ಕೂಡ ಪೂರಕವಾದ ಸಾಕ್ಷಿ ಅಂತ ಹೇಳ್ತಾರೆ. ಅಷ್ಟೇ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬ್ರೈನ್ ಮ್ಯಾಪಿಂಗ್ ಅನ್ನೋದು ಫಸ್ಟ್ ಆಪ್ಷನ್ಸ್ ಅಲ್ಲ, ಇಟ್ ಇಸ್ ನಾಟ್ ಫಸ್ಟ್ ಆಪ್ಷನ್. ಅವನ ಹೇಳಿಕೆಯನ್ನ ಪಡೆದಿದ್ದಾರೆ, ಇನ್ನೂ ಹೆಚ್ಚುವರಿ ಅವನ ಹೇಳಿಕೆಯನ್ನು ಪಡೆಯಲಾಗ್ತದೆ ತನಿಖೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವ್ರು ಯಾವ ವಿಚಾರಗಳನ್ನ ಹೇಳ್ತಾನೆ, ಪಂಚನಾಮ ಮಾಡ್ಬೇಕಾಗತ್ತೆ, ಯಾವ್ಯಾವ ವಿಚಾರಗಳನ್ನ ಅವ್ನು ಹೇಳ್ತಾ ಹೋಗ್ತಾನೆ, ಅದಕ್ಕೆ ಸಂಬಂಧಪಟ್ಟಂಗ ಸೂಕ್ತ ತನಿಖೆ ಆಗ್ಬೇಕಾಗ್ತದ ವಿವಿಧ ಆಯಾಮಗಳಲ್ಲಿ. ಆ ಹೆಣಗಳು ಏನ್ ಹೇಳ್ತಾನೆ, ಇವನು ಎಲ್ಲಿ ಹುಟ್ಟಿದ್ದೇನೆ ಅಂತ, ಊತ್ ಹಾಕಿದ್ದೇನೆ ಅಂತ ಏನ್ ಹೇಳ್ತಾನೆ, ಆ ಹೆಣಗಳನ್ನ ತೆಗಿಬೇಕಾಗ್ತದೆ. ಅದರ ಬಗ್ಗೆ ಇನ್ಕ್ವೆಸ್ಟ್ ಪಂಚನಾಮ ಆಗ್ಬೇಕಾಗತ್ತೆ. ಅಂದ್ರೆ ಅದು ಇಲ್ಲೇ ಇರುವಂಥದ್ದು ಪ್ರಶ್ನೆ ಇರುವಂಥದ್ದು ಇಲ್ಲೇನೆ. ಅಂದರೆ ತಾವು ಹೇಳಿದ್ರಿ ಅದನ್ನ ಸಮಾಧಿಯಿಂದ ತೆಗಿಬೇಕಾಗತ್ತೆ. ಈಗ ಅದನ್ನ ಗುಂಡಿಯಲ್ಲಿ ಮುಚ್ಚಿದ್ರ ಅಥವಾ ಪ್ರಾಪರ್ ಆಗಿ ಸಮಾಧಿ ಮಾಡಿದ್ರ ಅನ್ನೋಂಥದ್ದು ಒಂದು ಭಾಗ. ಅದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನನಗೆ ಇನ್ನೊಂದು ಮುಖ್ಯವಾಗಿರುವಂಥ ಪ್ರಶ್ನೆ ಮೂಡುವಂಥದ್ದು ಏನಂತ ಹೇಳಿದರೆ, ಇವತ್ತು ಬೇರೆ ಬೇರೆಯವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಬ್ಬರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ಇಲ್ಲಿ ಮುಂಚೆ ಸ್ಮಶಾನ ಇರಲಿಲ್ಲ, ಸ್ಮಶಾನ ಮಂಜೂರಾಗಿರುವಂಥದ್ದು 2002 ಅಥವಾ 2003 ಸಂವೇರ್ 95 ನಂತರ, 1995 ನಂತರ ಮಂಜೂರಾಗಿರುವಂಥ ಸ್ಮಶಾನ, ಅಧಿಕೃತವಾದಂಥ ಸ್ಮಶಾನ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಇಲ್ಲಿ ಗುಡ್ಡ ಭಾಗದಲ್ಲಿ ಅಥವಾ ಕಾಡಿನ ಭಾಗದಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಅಂದರೆ ಅನಾಥ ಶವಗಳು ಸಿಕ್ಕಾಗ ಅಥವಾ ಬೇರೆ ಏನೋ ಸಂದರ್ಭಗಳಲ್ಲಿ ಅಂತ. ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಏನಂದರೆ, ಅನಾಥ ಶವಗಳು ಸಿಕ್ಕಿದ್ದಾವೆ ಅಂತೇಳಿ ಆದರೆ ಆಗ ಕಾನೂನಾತ್ಮಕವಾಗಿ ಇರುವ ಕ್ರಮ ಏನು? ನಾನು ಧರ್ಮಸ್ಥಳದ ವಿಚಾರವಾಗಿ ಕೇಳ್ತಾ ಇಲ್ಲ ಇದನ್ನು. ಸಾಮಾನ್ಯವಾಗಿ ಯಾವುದೇ ಊರಿನಲ್ಲಿ, ಜಗತ್ತಿನ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ, ನಾವು ಭಾರತದ ಕಾನೂನಿನ ವ್ಯಾಪ್ತಿಯಲ್ಲೇ ತೆಗೆದುಕೊಂಡೇ ಮಾತಾಡೋಣ, ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ಅನಾಥ ಶವ ಸಿಕ್ಕಾಗ ತೆಗೆದುಕೊಳ್ಳಬೇಕಾಗಿರುವ ಕಾನೂನಿನ ಕ್ರಮಗಳು ಏನು ಅಂತ ಹೇಳಿ. ಮೊದಲನೇದು, ಅನಾಥ ಶವ ಸಿಕ್ಕಾಗ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗತ್ತೆ. ಹೌದು. ಆ ಆಧಾರದ ಮೇಲೆ ಪೊಲೀಸರು ಇದನ್ನ ಪ್ರಕಟಣೆ ಮಾಡಿ, ಈ ಸಾರ್ವಜನಿಕ ಪ್ರಕಟಣೆ ಮಾಡಿ, ಯಾರಾದರೂ ಸಂಬಂಧಪಟ್ಟವರಿದ್ದರೆ ಬಂದು ಅದನ್ನ ಶವವನ್ನು ಪಡೆದುಕೊಂಡು ಹೋಗ್ಲಿ ಅನ್ನೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತದೆ. ಈ ಸಾಕಷ್ಟು ಪ್ರಯತ್ನ ಮಾಡಿದ ನಂತರ ಯಾರಾದ್ರೂ ಅದರಲ್ಲಿ ಕಾಂಟ್ರಡಿಕ್ಟರಿ ಇದ್ರು ಅಂತ ತಿಳ್ಕೊಳ್ಳೋ, ಒಬ್ರು ಅದರಲ್ಲಿ ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದು ಏನಾದ್ರು ಅದರಲ್ಲಿ ಸಂಬಂಧಪಟ್ಟಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆದ ನಂತರ ಅದರಲ್ಲಿ ಏನಾದ್ರು 2-3 ಜನ ಕ್ಲೇಮ್ ಮಾಡ್ತಾ ಇದ್ರು ಅಂದ್ರೆ ಆ ಬಾಡಿಗೆ ಅಂತ ತಿಳ್ಕೊಳ್ಳಿ. ಹೌದು. ಅಥವಾ ಸಂಶಯ ಏನಾದ್ರು ಉಂಟಾಗಿದ್ರೆ ಅಥವಾ ಮುಖಚರ್ಯ ಅಥವಾ ಮತ್ತೊಂದು ಲಕ್ಷಣಗಳು ಏನು ಕಾಣ್ತಾ ಇರ್ಲಿಲ್ಲ ಅಂತಂದ್ರೆ, ಗುರ್ತು ಹಿಡಿಯೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ DNA ಟೆಸ್ಟಿಂಗ್ ಕಳಿಸ್ತಾರೆ. ಹೌದು. ಅವಾಗ DNA ಟೆಸ್ಟ್ ಆಧಾರದ ಮೇಲೆ ಇದು ಯಾರಿಗೆ ಸಂಬಂಧಪಟ್ಟಿರುವಂತ ಶವ ಅಂತ ಗುರ್ತು ಹಿಡಿದು ಅವ್ರಿಗೆ ಒಪ್ಪಿಸಲಾಗ್ತದೆ. ಇದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ. ಇದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡದೇ ಇದ್ದಾಗ ಪೊಲೀಸರಿಗೆ ಗೊತ್ತಾಗೋದಿಲ್ಲ, ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ, ಪ್ರಕಟಣೆ ಆಗೋದಿಲ್ಲ, ತನಿಖೆ ಆಗೋದಿಲ್ಲ, ಹಾಗಾಗಿ ಯಾವುದೇ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ. ಇದು ಕಾನೂನಿನ ಅನ್ವಯ ಬರೋದನೇ ಇಲ್ಲ, ಅದನ್ನ ಹೊರಗಡೆನೆ ಇಟ್ಬಿಡ್ತಾರೆ. ಅವಾಗ ಯಾರೋ ಒಂದು ಸೀಕ್ರೆಟ್ ಆಗಿ ಅದನ್ನ ಅಂತಿಮ ಶವ ಸಂಸ್ಕಾರವನ್ನು ಮಾಡ್ತಾರೆ, ಎಲ್ಲೋ ಮಾಡ್ತಾರೆ. ಅಥವಾ ಕೆಲವೊಂದು ಕಡೆ ಏನಾಗುತ್ತೆ, ಯಾವ ಕಾಡು ಪ್ರಾಣಿಗಳು ಅಥವಾ
ಬೀದಿ ನಾಯಿಗಳು ಏನೋ ತಿಂದು ಮುಗಿಸ್ಬಿಟ್ಟಿರ್ತವೆ, ಅದನ್ನ ಶವ ಸಂಸ್ಕಾರ ಮಾಡೋ ಗೋಜಿಗೂ ಯಾರು ಹೋಗೋದಿಲ್ಲ, ಕೆಲವೊಮ್ಮೆ ಆ ರೀತಿನೂ ಆಗ್ಬಿಡುತ್ತೆ. ಈಗ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಅಂತ ತಿಳಿಬೇಕು ಅಂತಂದ್ರೆ ಫಸ್ಟ್ ನೀಡ್ ಟು ಬಿ ಎನ್ ಇಂಟಿಮೇಷನ್ ಟು ದ ಪೊಲೀಸ್. ಒಂದು ಎರಡನೇದು, ಪೊಲೀಸ್ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಒಂದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ಸ್ಥಳ ಪಂಚನಾಮೆ ಮಾಡ್ಬೇಕಾಗತ್ತೆ, ಬಾಡಿಗೆ ಸಂಬಂಧಪಟ್ಟಂತ ತನಿಖೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗ್ಬೇಕಾಗತ್ತೆ. ಇವೆಲ್ಲ ಆ ನಂತರ ಪ್ರಕಟಣೆ, ನಾ ಏನೇನ್ ಹೇಳ್ತಾ ಇದ್ದೇನೆ ಅವೆಲ್ಲ ಆಗ್ಬೇಕಾಗತ್ತೆ. ಬಟ್ ಈಗ ಪ್ರಶ್ನೆ ಬಂದಿರೋದು ಏನಂದ್ರೆ, ಪೊಲೀಸರವರೆಗೆ ಹೋಗದೆ ಇರುವಂತ ಕೇಸ್ ಇದು. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದು ಹೇಳ್ತಾ ಇಲ್ಲ ನಾನು, ಬೇರೆ ಆತರ ಇತ್ತು ಅಂದ್ರೆ, ಪೊಲೀಸ್ ಸ್ಟೇಷನ್ ಹೋಗದೆ ಇರುವಂತ ಕೇಸ್ ಇತ್ತು ಅಂದ್ರೆ, ಹೊರಗಡೆ ಇದನ್ನ ಏನಾದ್ರೂ ಹೂತ್ ಹಾಕಿದ್ರು ಅಥವಾ ಶವ ಏನಾದ್ರೂ ನಶಿಸಿ ಹೋಗಿತ್ತು, ಪ್ರಾಣಿಗಳ ಕೈಯಲ್ಲಿ ಸಿಕ್ಕು, ಆ ರೀತಿ ಏನಾರ ಆಗಿದ್ದಲ್ಲಿ ಈ ಪೊಲೀಸರ ಕಾನೂನಿನ ಈ ಪರಿಧಿ ಒಳಗಡೆಯಿಂದ ಹೊರಗೆ ಹೋಗ್ಬಿಟ್ಟಿರುತ್ತದು. ಆದಾಗ್ಯೂ ಕೂಡ ಪ್ರಕರಣ ಏನಾದ್ರೂ ದಾಖಲೆ ಮಾಡ್ಕೊಂಡು ತನಿಖೆ ಮಾಡಿದಲ್ಲಿ ಸೋಮೋಟೋ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಈ ವೈಯಕ್ತಿಕ ಹಿತಾಸಕ್ತಿಯಿಂದ ಅವರೇ ಪೊಲೀಸರು ಸ್ವ ಇಚ್ಛೆಯಿಂದ ಏನಾದ್ರು ಮಾಡ್ಕೊಂಡು ತನಿಖೆ ಮಾಡೋದಕ್ಕೆ ಅವ್ರಿಗೆ ಸಾಕಷ್ಟು ಅಧಿಕಾರ ಇದೆ. ಬಟ್ ಅವ್ರು ಮಾಡಿದ್ರೆ ಕೆಲವು ತನಿಖೆ ಹಂತದಲ್ಲಿ ಗೊತ್ತಾಗ್ಬಿಡತ್ತೆ ಏನು, ಯಾವ ರೀತಿ ಶವ ಸಿಕ್ಕಿರೋದು ಅಥವಾ ಯಾರ್ದ ಶವ, ವೆದರ್ ಇಟ್ ಇಸ್ ಎ ನ್ಯಾಚುರಲ್ ಡೆತ್ ಆರ್ ಅನ್ಯಾಚುರಲ್ ಡೆತ್. ಈಗ ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಏನೇ ಆದರೂ ಕೂಡ ಪೊಲೀಸರಿಗೆ ಇನ್ಫಾರ್ಮ್ ಮಾಡದೆ ನಮ್ಮ ದೇಶದ ಯಾವುದೇ ನಾಗರಿಕ ಒಂದು ಶವವನ್ನು ತಾನೇ ತನ್ನ ಪಾಡಿಗೆ ತಗೊಂಡು ಹೋಗಿ ಹೂತ್ರೆ ಅದು ಕಾನೂನಿನ ಪ್ರಕಾರವಾಗಿ ಕಾನೂನು ಬಾಹಿರ ಕೃತ್ಯ ಹೌದಾ ಅಲ್ವಾ ಅಂತ ನೋಡಿ. ನ್ಯಾಚುರಲ್ ಡೆತ್ ನಲ್ಲಿ ಏನಾಗುತ್ತೆ, ಯೂಶುವಲಿ ಪೊಲೀಸರಿಗೆ ಇಂಟಿಮೇಷನ್ ಕೊಡೋದು ಬೇಕಾಗಿರೋದಿಲ್ಲ. ಯಾಕೆಂತಂದ್ರೆ ಎಲ್ಲರ ನಾನು ಕೇಳ್ತಿದ್ದು ಅನಾಥ ಶವಗಳ ವಿಚಾರದಲ್ಲಿ. ಅನಾಥ ಶವ ನಾಟ್ ಈಗ ಸಂಬಂಧಿಕರ ಮನೆಯಲ್ಲಿ ಆಗಿರುವಂಥದ್ದು, ಅದು ನ್ಯಾಚುರಲ್ ಡೆತ್ ಇದ್ದಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗಿಲ್ಲ, ಮಾಡ್ತಾರೆ, ಊರಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ನಾನು ಕೇಳ್ತಿರೋದು ಒಂದು ಅನಾಥ ಶವ. ಅನಾಥ ಶವಕ್ಕೆ ಸಂಬಂಧಪಟ್ಟಂಗೆ ಇದು ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಅಂತ ಯಾರು ಹೇಳಕ್ಕಾಗೋದಿಲ್ಲ. ಹೌದು, ತನಿಖಾಧಿಕಾರಿಗಳಿಗೆ ಮಾತ್ರ ಅದನ್ನ ತನಿಖೆಗೆ ಅಳವಡಿಸಿದಾಗ ಅಥವಾ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಗೊತ್ತಾಗೋದು. ಹೌದು, ಅಲ್ಲಿವರೆಗೆ ಇದು ನ್ಯಾಚುರಲ್ ಅನ್ಯಾಚುರಲ್ ಅಂತ ಆಗಲ್ಲ. ಯಾವುದೇ ಕೇಸ್ ರಿಜಿಸ್ಟರ್ ಆದ್ರೂ ಕೂಡ ಅಥವಾ ಒಂದು ಶವ ಸಿಕ್ತು ಅಂದ್ರೆ ದಿ ನಾರ್ಮಲ್ ಪ್ರಿಸಂಪ್ಷನ್ ಇಸ್ ಇಟ್ ಇಸ್ ಅನ್ ಅನ್ಯಾಚುರಲ್ ಡೆತ್ ಅಂತಾನೆ ಪ್ರಿಸಂಪ್ಷನ್. ಬಟ್ ಅಟ್ ದಿ ಟೈಮ್ ಆಫ್ ಪೋಸ್ಟ್ ಮಾರ್ಟಮ್ ಅವಾಗ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಡೆತ್ ಅನ್ಯಾಚುರಲ್ ಡೆತ್, ಯಾವ ಕಾರಣಕ್ಕೆ ಸತ್ತು ಹೋಗಿದ್ದಾರೆ, ತಲೆ ಸುತ್ತ ಬಿದ್ದು ಎಲ್ಲಾದ್ರೂ ಸತ್ತು ಹೋಗಿದಾರ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆ, ಮತ್ತೊಂದಾಗಿದೆ, ಅದು ನಂತರ ಗೊತ್ತಾಗಿರುವಂತ ವಿಚಾರ. ಬಟ್ ಅನಾಥ ಶವಗಳಿಗೆ ಸಂಬಂಧಪಟ್ಟಂಗೆ ನ್ಯಾಚುರಲ್ ಡೆತ್ ಅನ್ನೋ ಪ್ರಿಸಂಪ್ಷನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಅಂದರೆ ಈಗ ಅಲ್ಲಿ ಅಂಥದ್ದು ಯಾವುದೇ ಒಂದು ಅನಾಥ ಶವ ಸಿಕ್ಕಾಗ ಅದನ್ನು ರಿಪೋರ್ಟ್ ಮಾಡಬೇಕಾಗಿರೋದು ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ, ಕಾನೂನುಬದ್ಧ ಕರ್ತವ್ಯ ಅದು.